ಸೀತಾ ಘಾತವಾಗಿತ್ತು. ಆಗೋದೇನಪ್ಪ, ಎಲ್ಲ ಮುಗಿದು ಹೋಯಿತು ನಮ್ಮ ಕತೆ. ಅಪ್ಪ ಏನ್ ಹೇಳ್ತಾ ಇದೆಯಪ್ಪ ನೀನು? ಅಪ್ಪ ಏನಾಯ್ತು ನಿನಗೆ? ಮೈ ತುಂಬಾ ರಕ್ತದ ಕಲೆಗಳು. ಯಾಕಪ್ಪ ಇಷ್ಟು ಗಾಬರಿಯಿಂದ ಓಡಿ ಬರ್ತಾ ಇಲ್ಲ? ಯಾಕಪ್ಪ? ಆ ಜಮೀನ್ದಾರ್ ನನ್ನನ್ನು ಸಿಕ್ಕಾಪಟ್ಟೆ ಹೊಡೆದು ನನ್ನ ಕಂಬಳಿ ಕೊಲ್ಲನ್ನು ಕಸಿದುಕೊಂಡು ನಮ್ಮ ಕುರಿಗಳನ್ನು ಅವನ ಮನೆ ಅಂಗಡಿಯಲ್ಲಿ ಕಟ್ಟಿ ಹಾಕಿದ್ದಾನಮ್ಮ. ಸೀತಾ ಯಾಕೆ ಮಾವ ಆ ಜಮೀನ್ದಾರ ನಮ್ಮ ಕುರಿಗಳನ್ನು ಕಟ್ಟಿ ಹಾಕಿದ್ದಾನೆ? ಪರಿಸರ ಯೇಸುಕ್ರಿಸ್ತ ಜಾತ್ರೆ ನಿಮಿತ್ತವಾಗಿ ಏರ್ಪಡಿಸಿದ ಟಗರ ಕಾಲಕ್ಕೆಂದು ನಮ್ಮ ರಾಯನ ಟಗರು ಅವನು ಸೋಲಿಸಿ ಅವಮಾನ ಮಾಡಿದಕ್ಕಾಗಿ ನಮ್ಮ ಮೇಲೆ ಸಿಡಿಗಾಗಿ ನಮ್ಮ ಕುರಿಗಳನ್ನು ಕಟ್ಟಿ ಹಾಕಿದ್ದಾನಪ್ಪ. ಅರವಿ ಕಟ್ಟಿ ಹಾಕಿದ್ದಾನೆ. ಈಗಲೇ ಹೋಗಿ ಆ ಜಮೀನ್
ಜಮೀನ್ದಾರನ ಮನೆಗೆ ಎದೆ ತಟ್ಟಿ ಕೇಳುತ್ತಾನೆ ನಮ್ಮ ಕುರಿಗಳನ್ನು ಬಿಟ್ಟು ಬಿಡು ಅಂತ. ಬೇಡ, ನಾನೇ ನಾಳೆ 4 ಕುರಿ ಹಿರಿಗಾರನ್ನು ಕರೆದುಕೊಂಡು ಹೋಗಿ ಬಿಡಿಸ್ಕೊಂಡು ಬರ್ತೇನಪ್ಪ. ನೀನು ಸುಮ್ಮನಿರು. ರವಿ ಸೀತಾ ರಾಯಣ್ಣ ಬಂದಂತ ಕಾಣುತ್ತಿದೆ. ಈ ವಿಷಯ ಅವನ ಮುಂದೆ ತಿಳಿಸಬೇಡಿ. ಅಪ್ಪ, ಅಪ್ಪ, ತಂಗಿ ಸೀತಾ. ಬಾಬು ರಾಯಣ್ಣ, ಈಗ ಬಂದೆ ಆ ಯೇಸು ಕ್ರಿಸ್ತ ಜಾತ್ರೆ ಮುಗಿಸಿ. ಹಾಪ್ಪ, ಈಗ ಬಂದೆ. ಹಾ, ರವಿ ಮಾಮ, ನೀನ್ಯಾವಾಗ ಬಂದಿರುವೆ? ನಾನು ಬಂದು 2 ತಾಸಾಯ್ತು ರಾಯಣ್ಣ. ಅಣ್ಣ, ಟಗರಿನ ಕಾಡುಗಿಂತ ಹೋಗಿದ ವಿಷಯ ಏನಾಯ್ತಣ್ಣ? ದೇವರಂತ ತಂದೆ, ಚಿನ್ನದಂತ ತಂಗಿ, ಮುತ್ತಿನಂತ ಮಾವ, ನಿಮ್ಮ ಮೂವರ ಆಶೀರ್ವಾದ ನಿಮ್ಮ ಇರುವಾಗ ಸೋಲಿನ ಶಬ್ದ ಈ ಸಿಂಹದ ಸೈಲಿನ ಮೆರೆಯಾದ ರಾಯಣ್ಣನ ವಂಶದಲ್ಲಿ ಬಂದಿಲ್ಲ, ಮುಂದೆ ಬರೋದೂ ಇಲ್ಲ. ಪ್ರತಿ ಸಲದಂತೆ ಈ ಸಲವೂ ಕೂಡ ಆ ಯೇಸು ಕ್ರಿಸ್ತನ ಜಾತ್ರೆಯ ನಿಮಿತ್ತವಾಗಿ ಏರ್ಪಡಿಸಿದ ಟಗರಿನ ಕಾಳಗದಲ್ಲಿ ಆ ಜಮೀನ್ದಾರರ ಟಗರನ್ನು ಈ ರಾಯಣ್ಣನ ಟಗರು ಒಂದೇ ಏಟಿಗೆ 3 ಸುತ್ತು ತಿರುಗಿ ಬೀಳುವಂತೆ ಹೊಡೆದು ಹೊಡೆದೆಬ್ಬಿಸಿ ಟಗರೊಂದು ಓ ಯೇಸು ಕ್ರಿಸ್ತನ ಬಿರುದು ಪಡೆದು ತಲೆಕೆತ್ತು ತಂದಿದ ತಂಗಿ ಈ ರಾಯಣ್ಣನ ಟಗರು. ಸಂತೋಷವಾಯ್ತಣ್ಣ. ಈ ನಿನ್ನ ಮಾತನ್ನು ಕೇಳಿ ನಿನ್ನ ತಂಗಿಗೆ ತುಂಬಾನೇ ಸಂತೋಷವಾಯಿತು. ತೆಗೆದುಕೋಪ್ಪ ಈ ಸಲದ ಬಹುಮಾನ. 1 ಕಳೆ ಹಾಗೂ 1 ತೊಲೆ ಬಂಗಾರ, 5,000 ರೂಪಾಯಿಯನ್ನು. ಎದ್ದೇಳು ಮಗು ರಾಯಣ್ಣ, ಎದ್ದೇಳು. ಆ ಯೇಸು ಕ್ರಿಸ್ತರ ಆಶೀರ್ವಾದ ಸದಾ ನಿನ್ನ ಮೇಲೆ ಇರ್ತದೆ. ನನ್ನ ಆಸೆ ಅಪ್ಪ, ನನ್ನ ಆಸೆ. ಆ ಯೇಸು ಕ್ರಿಸ್ತನ ಆಶೀರ್ವಾದದೊಂದಿಗೆ ತಂದೆ ತಂಗಿಯಾದ ನಿಮ್ಮಿಬ್ಬರ ಆಶೀರ್ವಾದ ಆರೈಕೆ ನನ್ನ ಮೇಲಿದ್ದರೆ ಈ ಸಮಾಜದಲ್ಲಿ ಬಂಡರಾಗಿ ಕೊಂಡಾಟಿಕೆ ಮಾಡುತ್ತಿರುವ ಬಂಡ ಪುರುಷರ ಕೆಲಸ ನೋಡಿ ಕುಡಿದು ಅವರ ನೆತ್ತರವನ್ನೇ ಕುಡಿದು ನಿನ್ನ ಮನಸ್ಸಿಗೆ ಶಾಂತಿ. ಈ ಜಗತ್ ಅಂದ ಮೇಲೆ ಈ ಸಮಾಜಕ್ಕೆ ಶಾಂತಿ, ಈ ಮನಸ್ಸಿಗೆ ಶಾಂತಿ. ಮಗು ರಾಯಣ್ಣ, ನೀ ಮೇಯಿಸಿದ ಹಾಲಿನ ಟಗರು ಯಾವ ಕಣಕ್ಕಿಳಿಸಿದ್ರು ಕೂಡ ಗೆದ್ದು ಜಯಶಾಲಿಗೆ ಮೇಯಿಸಿದ ಒಡೆದ ನಿನ್ನ ಹೆಸರು ತರುತ್ತದೆ. ಅದೇ ರೀತಿ ಕೂಡ ನೀವು ನಮ್ಮ ಮಣ್ಣಿನ ಹೆಸರು ತರಬೇಕಪ್ಪ ರಾಯಣ್ಣ. ಮಗು ತರಬೇಕು. ಅಪ್ಪ, ನಮ್ಮ ಮನೆತನದ ಹೆಸರು ಎಷ್ಟೇ ಯಾಕಪ್ಪ, ಈ ಕನ್ನಡ ನಾಡಿನ ಕುರುಬರ ಕುಲಕ್ಕೇನೆ ಕೀರ್ತಿ ತಂದು ಬೇರೆ ಸಂಗೊಳ್ಳಿ ರಾಯಣ್ಣನಂತೆ ಸಿಂಹದ ಸಿಳ್ಳು ಮರಿ ಕಲಿಯುಗದ ರಾಯಣ್ಣನವನು ಹೋಗಿ ನಿಲ್ಲವೇ ಈ ಸಮಾಜದಲ್ಲಿ. ನೋಡು ರಾಯಣ್ಣ, ಒಳ್ಳೆಯವರಿಗೆ ಧರ್ಮರಾಯಣನಾಗಿ, ಕೆಟ್ಟವರಿಗೆ ಯಮ ಧರ್ಮರಾಯಣನಾಗಿ ಈ ಕನ್ನಡ ತಾಯಿ ನಾಡಿಗೆ ಬೇಡು ಬಗೆಯೋ ಬಂಡ ಪುಂಡರಿಗೆ ನೀನು ಗಂಡುಗಲಿ ಹಾವಲು ಮತ್ತು ಹುಲಿಯಾಗಪ್ಪಕ ರಾಯಣ್ಣ, ಹಾವಲು ಮತ್ತು ಹುಲಿಯಾಗಬೇಕು. ಆಯ್ತಪ್ಪ, ನಿನ್ನ ಆಸೆಯಂತೆ ಮತ್ತೈದರಿಗೆ ಮಗನಾಗಿ
ಬಾರಪ್ಪ, ಮಾಡಿದ ಕಡೆಗೆ ತಂಗಾಗುತ್ತೆ. ನಿಮ್ಗೋಸ್ಕರ ಬಿಸಿ ಬಿಸಿ ಆದ ಹೋಳಿಗೆ ಮಾಡಿದ್ದೇನೆ, ಬನ್ನಿ ಎಲ್ಲರೂ ಸೇರಿ ಊಟ ಮಾಡೋಣ. ನಡಿಯಮ್ಮ, ಎಲ್ಲರೂ ಊಟಕ್ಕೆ ಹೋಗೋಣ. ಅಣ್ಣ, ರಾಯಣ್ಣ, ಇಂದು ನೀನು ಮನೆಯಲ್ಲಿರಪ್ಪ. ಇಂದು ಕುರುಳಿಕಾಯಲು ನಾನೇ ಹೋಗುತ್ತೇನೆ. ಇದೇನಪ್ಪ ನಿನ್ನ ಮಾತು? ನಿನ್ನ ಮಗ ಮನೆಗೆ ಬಂದ ತಕ್ಷಣ ರಾಯಣ್ಣ, ಕುರಿ ನೀನೆಲ್ಲದ ಕುರಿಗಳು ಉಪವಾಸವಾಗಿವೆ, ಮೊದಲು ಕುರಿದು ಹೋಗು ಎಂದಳೆ ನೀನು. ಹಿಂದೇಕು ನಾನೇ ಹೋಗ್ತೇನೆ ಎಂದು ಹೇಳುತ್ತಪ್ಪ. ಯಾಕಪ್ಪ? ರಾಯ, ಅದು ಅದು ಯಾಕೆ ರವಿ, ಏನಾಯಿತು? ಅದು ನಮ್ಮ ಕುರಿಗಳ ಆ ಜಮೀನ್ದಾರ್. ನಮ್ಮ ಕುರಿಗಳ ಜಮೀನ್ದಾರ್ ಏನು ಮಾಡಿದ್ದಾನೆ? ಯಾಕಪ್ಪ ಮುಖಲಾಗಿ ನಿಂತೇವೆ? ಬೇಗ ಹೇಳಪ್ಪ, ನನ್ನ ಕುರಿಗೆ ಏನಾಯ್ತೆಂದು. ತಂಗಿ, ಈಗಲಾದರೂ ಈ ಹೇಳದಿದ್ದರೆ ಈ ಮಣ್ಣನ ಮೇಲೆ ಹಾನಿ ಆಗಿದೆ. ಅಣ್ಣ, ಹೇಳು ತಂಗಿ, ನನ್ನ ಕುರಿಗಳಿಗೆ ಏನಾಯ್ತೆಂದು. ಅಣ್ಣ, ಆ ಜಮೀನ್ದಾರ ನಮ್ಮ ಕುರಿಗಳು ಅವನ ಜಮೀನದಲ್ಲಿ ಹೋಗಿದ್ದ ಕಾರಣಕ್ಕಾಗಿ ಅಪ್ಪನನ್ನು ಮೈ ತುಂಬ ಬರೆ ಹೇಳುವ ಹಾಗೆ ಬರೆದು ಕಳಿಸಿದ್ದಾನಲ್ಲ, ಬರೆದು ಕಳಿಸಿದ್ದಾನೆ. ಮಗಳ ಜಮೀನ್ದಾರ್, ಅಷ್ಟೇ ಅಲ್ಲಲ್ಲ, ನಮ್ಮ ಕುರಿಗಳನ್ನು ಕೂಡ ಅಲ್ಲೇ ಇಟ್ಕೊಂಡಿದ್ದಾನಲ್ಲ. ಇದೇನು ಹೇಳಿದೆ ತಂಗಿ? ನನ್ನ ಹೃದಯದಲ್ಲಿ ಕುರಿಯುತ್ತಿರುವ ಪರೋಕ್ತ ಜ್ವಾಲೆಯ ಮಾತನ್ನು ಹೆಣ್ಣು ಕುರಿಗಳ ಹಾಲು ಕುಡಿದು ಗಂಡು ಹುಲಿಗಳ ಗಂಡು ನಿಲ್ಲಿಸಿಕೊಂಡಿರುವ ಈ ರಾಯನ ತಂದೆಯ ಮೇಲೆ ಕೈ ಮಾಡಿದ್ದಾನೆಂದರೆ ಈ ರಾಯಣ್ಣ ಇದ್ದೋ ಸತ್ತಂತೆ ತಂಗಿ, ಇದ್ದೋ ಸತ್ತಂತೆ. ಬೇಗ ಹೇಳಪ್ಪ, ನಿನ್ನ ಮೇಲೆ ಕೈ ಮಾಡಿದ ಆ ಜಮೀನ್ದಾರನನ್ನು ಏನು ಮಾಡಲಿ? ಅಣ್ಣ, ಬೇಡಣ್ಣ, ಮೊದಲು ನೀನು ಸಮಾಧಾನ ತಂದುಕೋ. ಅಣ್ಣ, ಮೊದಲೇ ಸುಸ್ತಾಗಿ ಬಂದಿದೆಯಾ? ಮೊದಲು ಊಟ ಮಾಡು, ಆನಂತರ ಎಲ್ಲ ವಿಚಾರ ಮಾಡು ಅಂತೆ. ಬೆಂಕಿ ಹಾಕಮ್ಮ ನಿನ್ನ ಊಟಕ್ಕೆ. ಹೇಗೆ ನನ್ನ ಮಗನ ಜಮೀನ್ದಾರ್, ನಾನಿಲ್ಲದ ಸಮಯ ಸಾಧಿಸಿ ನನ್ನ ತಂದೆಯ ಮೇಲೆ ಕೈ ಮಾಡಿ ನಮ್ಮ ಕುರಿಗಳ ಕಟ್ಟಿ ಹಾಕಿರುವ ಅವರನ್ನ ಹೇಳಿ ಅಪ್ಪ, ಈಗಲೇ ಹೋಗಿ ಆ ಜಮೀನ್ದಾರನ ತಲೆ ಕಡಿದು ನಮ್ಮ ಕುರಿಗಳನ್ನು ತಿಳಿಸಿಕೊಂಡು ಬರ್ತೀನಿ. ಮಗು ರಾಯಣ್ಣ, ನಾನು ಹೇಳೋ ಮಾತು ಸ್ವಲ್ಪ ಕೇಳಪ್ಪ. ನಿನ್ನ ಮಾತು ಕೇಳಿಸು ತಾಳ್ಮೆ ನನಗಿಲ್ಲಪ್ಪ, ನನಗಿಲ್ಲ. ಆ ಜಮೀನ್ದಾರನ ದೇಹ ಭಾಗ ಮಾಡಿ ಅವನದೇ ಬಿಸಿ ರಕ್ತ ಕುಡಿದಾಗಲೇ ಈ ರಾಯಣ್ಣನ ಮನಸ್ಸಿಗೆ ಶಾಂತಿ. ಬೇಡಪ್ಪ, ನನ್ನನ್ನು ತಡೆಯಬೇಡ. ನೋಡು ಮಗು ರಾಯಣ್ಣ, ಆ ಜಮೀನ್ದಾರ ಎಂದರೆ ಈ ಭಾಗದ ಹೆಂಪೆ ಕೂಡ ನಡುಗುತ್ತಾರೆ. ಅಂಥದ್ರಲ್ಲಿ ಅವನನ್ನು ಎದುರಿಸೋದು ಸರಿಯಲ್ಲ ಮಗು, ಸರಿಯಲ್ಲ. ಆ ಜಮೀನ್ದಾರನಿಗೆ MLA ಹೆದರಲಿ, MP ಹೆದರಲಿ. ಆ MLA MP ಗಳಂತೇನು ಈ ರಾಯಣ್ಣ ಆ ಜಮೀನ್ದಾರ ಜಂಜಲ ತಂದು ಬದುಕೋ ಪುಣ್ಯ ಅಲ್ಲ. ಈ ರಾಯಣ್ಣನ ತೋಳಿನಲ್ಲಿ ಶಕ್ತಿ ಇರುವವರೆಗೂ ಆ ಜಮೀನ್ದಾರಂತ ಶೂರ ಸರ್ದಾರರು ಸಾವಿರಾರು ಜನ ಬಂದರು. ಅವರ ತಲೆ ಕಡಿದು ಅವರ ನೆತ್ತಿರವನ್ನೇ ಕುಡಿಯುತ್ತೇನೆ. ಈ ಮಾತು ಸೂರ್ಯ ಚಂದ್ರನ ಮೇಲಾಣೆ, ಹರಿಯುವ ನೀರಿನ ಮೇಲಾಣೆ, ಬೀಸುವ ಗಾಳಿಯ ಮೇಲಾಣೆ. ಈ ಮಾತು ಸುಳ್ಳಾದರೆ ನನ್ನ ತಾಯಿ ನನ್ನ ಜಾತಿಯ ರಕ್ತ ಕಾಡಿದ್ದನ್ನು ತಿಳಿಯಲಿ ಈ ಸಮಾಜ. ಬರ್ತೀನಿ, ಆ ಜಮೀನ್ದಾರನ ತಲೆ ಕಡಿದು ನಮ್ಮ ಕುರಿಗಳನ್ನು ತರ್ತೀನಿ. ಸೀತಾರವಿ, ಆ ದೇವರಲ್ಲಿ ಹೇಗಿದ್ದೀವಿ ಹಾಗೆ ಆಗಲಿ. ನಡ್ರಿ ಅಮ್ಮ ಒಳಗೆ.
ಲಾವಣ್ಯ ಕೇಶರಾಶಿಯಲ್ಲಿ ತೇಲಿ ಹರ ಎಂಬ ಯೌವನ ಕೊಡ ಹೊತ್ತು ಆಡುತ್ತೇವ ನಿನ್ನ ದೇಹದ ಸುಖ ಮುಂದೆ ತೀರಬೇಕೆಂದು ಹಂಬಲಿಸಿ ಬಂದಿರುವ ಈ ಕಾಮರಾಜನ ಮನ ಈಶ್ವರಿ ಸುಮ್ಮನೆ ಈ ಕಾಮರಾಜನ ಸರಸದ ರಾಣಿ ನೀನಾದ್ರೆ ಸರಿ ಇಲ್ಲದಿದ್ದರೆ ಬಲವಂತದಿಂದ ನಿನ್ನ ಹಟ್ಟಿಯಲ್ಲಿ ಮೂಡಿಸಬೇಕಾಗುತ್ತಿದೆ ಈ ಕಾಮರಾಜನ ಪ್ರತಿಬಿಂಬ ಜಮೀನ್ದಾರ್ ಜಗನ್ನಾಥ್ ಇನ್ನು ಕೆಲವೇ ದಿನಗಳಲ್ಲಿ ನಿನ್ನೆಲ್ಲ ತಾಸೆ ಸೆರಬಲದು ಜೀವನ ಪರ್ಯಂತ ನಿನ್ನನ್ನು ತಿರುಕದಂತೆ ತಿರುಗುವಂತೆ ಮಾಡಿ ನೀ ಕಟ್ಟಿದ ನಿನ್ನ ಸಾಮ್ರಾಜ್ಯಕ್ಕೆ